ಆತ್ಮೀಯ ವಿದ್ಯಾರ್ಥಿಗಳೇ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ ಅಭ್ಯಾಸ 2.7ರಲ್ಲಿರ್ತಕ್ಕಂಥ ಮೊದಲ 2 ಮುಖ್ಯ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡು ಹಿಡಿದಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಬಹುಪದೋಕ್ತಿಗಳು ಪಾಠದ 2ನೇ ಅಭ್ಯಾಸ 2.7ರಲ್ಲಿರ್ತಕ್ಕಂಥ 3 ಮತ್ತು 4ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 2.7ರಲ್ಲಿರ್ತಕ್ಕಂಥ 3ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 8 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಅವುಗಳ ಮುಂದೆ ಅವ್ಯಕ್ತ ಪದದ ಬೆಲೆಯನ್ನು ಕೊಟ್ಟಿದ್ದಾನೆ. ಈ ಅವ್ಯಕ್ತ ಪದದ ಬೆಲೆಗಳನ್ನು ಈ ಒಂದು ಬಹುಪದೋಕ್ತಿಗಳಲ್ಲಿ ನಾವು ಆದೇಶ ಮಾಡಿದಾಗ ಆ ಒಂದು ಬಹುಪದೋಕ್ತಿ ಶೂನ್ಯ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅವ್ಯಕ್ತ ಪದದ ಬೆಲೆ ಅದು ಶೂನ್ಯತೆ ಆಗ್ತದೆ. ವಿದ್ಯಾರ್ಥಿಗಳೇ, ಯಾವಾಗ ಆ ಒಂದು ಬಹುಪದೋಕ್ತಿ ಶೂನ್ಯ ಆದಾಗ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕೊಟ್ಟಿರ್ತಕ್ಕಂಥ ಅವ್ಯಕ್ತ ಪದದ ಬೆಲೆಯನ್ನು ಈ ಒಂದು ಬಹುಪದೋಕ್ತಿಗಳಲ್ಲಿ ನಾವು ಆದೇಶ ಮಾಡೋಣ. ಕೊಟ್ಟಿರ್ತಕ್ಕಂಥ ಒಂದು ಅವ್ಯಕ್ತ ಪದದ ಬೆಲೆ ಶೂನ್ಯತೆ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದು ನಾವು ಒಂದೊಂದಾಗಿ ನೋಡೋಣ. ವಿದ್ಯಾರ್ಥಿಗಳೇ, 3ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲನೇ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಅದು P(x) = 3x + 1 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಯ ಎದುರು ಎಕ್ಸದ ಬೆಲೆ ಕೊಟ್ಟಿದ್ದಾನೆ. x = -1/3. ವಿದ್ಯಾರ್ಥಿಗಳೇ, ಈ ಎಕ್ಸದ ಬೆಲೆ ಏನು ಕೊಟ್ಟಿದ್ದಾನೆ, ಈ ಎಕ್ಸದ ಬೆಲೆಯನ್ನು ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡೋಣ. ಈ ಒಂದು ಬಹುಪದೋಕ್ತಿಯನ್ನು ನಾವು ಸಂಕ್ಷೇಪಿಸಿದಾಗ ಈ ಒಂದು ಬಹುಪದೋಕ್ತಿ 0 ಆದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಎಕ್ಸದ ಬೆಲೆ ಏನಾಗ್ತದೆ, ಆ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ P(x) = 3x + 1 ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1/3 ನಾನು ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ P(x) ಬೆಲೆ -1/3 ನಾನು ಆದೇಶ ಮಾಡಿದ್ದೀನಿ. = 3ಕ್ಕೆ 3. ಎಕ್ಸದ ಬೆಲೆ -1/3 ನಾನು ಆದೇಶ ಮಾಡಿದ್ದೀನಿ. +1 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಈ ಒಂದು 3 ಪ್ಲಸ್ ಇದೆ, ಹೊರಗಡೆ ಇದೆ. ಇಲ್ಲಿ ಅಂಶದಲ್ಲಿ -1 ಇದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಪ್ಲಸ್ ಇಂಟು ಮೈನಸ್ ಆಗ್ತದೆ. 3 3 ನಾನು ಅಂಶಕ್ಕೆ ಗುಣಿಸಿದ್ದೀನಿ. ಛೇದದಲ್ಲಿ 3 ಇದೆ, 3 ಹಾಗೆ ನಾನು ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, 3 3 ಕ್ಯಾನ್ಸಲ್ ಆಗ್ತದೆ. 3 ಛೇದದಲ್ಲಿದೆ, 3 ಅಂಶದಲ್ಲಿದೆ. 3 3 ಕ್ಯಾನ್ಸಲ್ ಆಗ್ತದೆ. -1 ಮಾತ್ರ ಉಳಿತದೆ. ಈ ಒಂದು +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ +1 -1 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. 1ರಲ್ಲಿ 1 ಕಳೆದ್ರೆ ನಮಗೆ 0 ಸಿಗ್ತದೆ. ವಿದ್ಯಾರ್ಥಿಗಳೇ, ಅಂದರೆ ವಿದ್ಯಾರ್ಥಿಗಳೇ, ಎಕ್ಸದ ಬೆಲೆ -1/3 ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯನ್ನು ನಾವು ಸಂಕ್ಷೇಪಿಸಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ವಿದ್ಯಾರ್ಥಿಗಳೇ, x = -1/3 ಏನಾಗ್ತದೆ, ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. P(x) = 5x - π ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿ ಎದುರಲ್ಲಿ ಎಕ್ಸದ ಬೆಲೆ ಕೊಟ್ಟಿದ್ದಾನೆ. ಅದು x = 4/5. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸದ ಬೆಲೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದು ನಾವು ನೋಡೋಣ. ಆದ್ದರಿಂದ P(x) ಬೆಲೆ 4/5 ನಾನು ಆದೇಶ ಮಾಡಿದ್ದೀನಿ. = 5ಕ್ಕೆ 5. ಎಕ್ಸದ ಬೆಲೆ 4/5 ಆದೇಶ ಮಾಡಿದ್ದೀನಿ. -π ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಅಂಶದಲ್ಲಿ 5 ಇದೆ, ಛೇದದಲ್ಲಿ 5 ಇದೆ. 5 1 5, 5 1 5 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ನಮಗೇನು ಉಳಿತದೆ, 4 ಮಾತ್ರ ಉಳಿತದೆ. -π ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 4/5 ಆದೇಶ ಮಾಡಿದಾಗ ಇದನ್ನು ನಾವು ಸಂಕ್ಷೇಪಿಸಿದಾಗ ಇಲ್ಲಿ 4 -π ಮಾತ್ರ ಉಳಿತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಬೆಲೆ ಉಳಿತದೆ. ಈ ಒಂದು ಬಹುಪದೋಕ್ತಿ 0 ಆಗಲ್ಲ. ವಿದ್ಯಾರ್ಥಿಗಳೇ, ಆದ್ದರಿಂದ x = 4/5 ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತ ತಾವು ಉತ್ತರ ಬರೀತೀರ. ವಿದ್ಯಾರ್ಥಿಗಳೇ, ಯಾಕಂದರೆ ಬಹುಪದೋಕ್ತಿ 0 ಆಗಿಲ್ಲ ಈ ಒಂದು ಎಕ್ಸದ ಬೆಲೆಗೆ. ಆದ್ದರಿಂದ x = 4/5 ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ.
ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮೂರನೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 1 ಇದೆ. ಈ ಒಂದು ಬಹುಪದೋಕ್ತಿಗೆ ಎರಡು ಬೆಲೆಗಳನ್ನು ಕೊಟ್ಟಿದ್ದಾನೆ. ಒಂದು ಎಕ್ಸದ ಬೆಲೆ 1 ಕೊಟ್ಟಿದ್ದಾನೆ, ಇನ್ನೊಂದು ಎಕ್ಸದ ಬೆಲೆ -1 ಕೊಟ್ಟಿದ್ದಾನೆ. ನಾವಿಲ್ಲಿ ಒಂದೊಂದು ಬೆಲೆಗಳನ್ನು ನಾವು ಆದೇಶ ಮಾಡೋಣ. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಮೊದಲದಾಗಿ ಎಕ್ಸದ ಬೆಲೆ 1 ನಾನು ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಿ ಆಫ್ 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇದೆ. ಎಕ್ಸದ ಬೆಲೆ ನಾನು 1 ಆದೇಶ ಮಾಡಿದ್ದೀನಿ, ಸ್ಕ್ವಯರ್ ಇದೆ, ಸ್ಕ್ವಯರನ್ನು ಬರ್ಕೊಂಡಿದ್ದೀನಿ, -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1ರ ವರ್ಗ, 1 ಒಂದಲೇ 1 ಆಗ್ತದೆ, -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1ರಲ್ಲಿ 1 ಕಳೆದರೆ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 1 ನಾವು ಆದೇಶ ಮಾಡಿದಾಗ ಆ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 1 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ನಾವು -1 ಆದೇಶ ಮಾಡೋಣ. ಈ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ -1. ನಾನು ಇಲ್ಲಿ -1 ಆದೇಶ ಮಾಡ್ತಾ ಇದ್ದೀನಿ. ಪಿ ಆಫ್ -1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇದೆ. ಎಕ್ಸದ ಬೆಲೆ ನಾನು -1 ಆದೇಶ ಮಾಡಿದ್ದೀನಿ, ಸ್ಕ್ವಯರ್ ಇದೆ, ಸ್ಕ್ವಯರನ್ನು ಬರ್ಕೊಂಡಿದ್ದೀನಿ, -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು -1ರ ವರ್ಗ. ವಿದ್ಯಾರ್ಥಿಗಳೇ, -1ರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 1 ಒಂದಲೇ 1 ಆಗ್ತದೆ ವಿದ್ಯಾರ್ಥಿಗಳೇ. ಇದನ್ನು ತಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ. -1ರ ವರ್ಗ ಅದು +1 ಆಗ್ತದೆ. ಇಲ್ಲಿ -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1ರಲ್ಲಿ 1 ಕಳೆದರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವು ಎಕ್ಸದ ಬೆಲೆ 1 ಹಾಕಿದರೂ ಕೂಡ ಇದು ಶೂನ್ಯತೆ ಆಗ್ತದೆ, ಮತ್ತು -1 ಹಾಕಿದರೂ ಕೂಡ ಈ ಒಂದು ಬಹುಪದೋಕ್ತಿ ಶೂನ್ಯತೆ ಆಗ್ತದೆ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು -1 ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 4ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಗುಂಡ್ಲೆ ಎಕ್ಸ್ -2. ಈ ಒಂದು ಬಹುಪದೋಕ್ತಿಗೂ ಕೂಡ ಎರಡು ಬೆಲೆಗಳನ್ನು ಕೊಟ್ಟಿದ್ದಾನೆ. ಒಂದು ಎಕ್ಸದ ಬೆಲೆ -1 ಕೊಟ್ಟಿದ್ದಾನೆ, ಇನ್ನೊಂದು ಎಕ್ಸದ ಬೆಲೆ 2 ನಾವು ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ನಾವು ಒಂದೊಂದಾಗಿ ಈ ಎಕ್ಸದ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ನಾನು ಇಲ್ಲಿ -1 ಮೊದಲನೇದಾಗಿ ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಿ ಆಫ್ -1 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ -1 +1 ಹಾಗೆ ನಾನು ಬರ್ಕೊಂಡಿದ್ದೀನಿ, ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ. ಎಕ್ಸದ ಬೆಲೆ -1 ಆದೇಶ ಮಾಡಿದ್ದೀನಿ. ಈ ಒಂದು -2 ಹಾಗೆ ನಾನು ಬರ್ಕೊಂಡಿದ್ದೀನಿ, ಬ್ರಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು ಬ್ರಾಕೆಟನ್ನು ನಾವು ಗಮನಿಸಿದರೆ ಇಲ್ಲಿ +1 ಇದೆ, ಒಂದು -1 ಇದೆ. 1ರಲ್ಲಿ 1 ಕಳೆದರೆ ನಮಗೆ 0 ಸಿಗ್ತದೆ. ಅದೇ ರೀತಿಯಾಗಿ ಈ ಒಂದು ಬ್ರಾಕೆಟನ್ನು ನಾವು ಗಮನಿಸಿದರೆ -1 -2 ಒಟ್ಟು -3 ಆಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ನಾವು 0ಯನ್ನು -3ಕ್ಕೆ ಗುಣಿಸಿದರೆ ಅಥವಾ -3ನ್ನು 0ಗೆ ನಾವು ಗುಣಿಸಿದರೆ ಉತ್ತರ ಏನಾಗ್ತದೆ, 0 ಆಗ್ತದೆ. ಆದ್ದರಿಂದ ಈ ಒಂದು ಬಹುಪದೋಕ್ತಿ 0 ಆಗ್ತದೆ ಯಾವಾಗ ಎಕ್ಸದ ಬೆಲೆ -1 ಆದೇಶ ಮಾಡಿದಾಗ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು -1 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಇದೇ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಗುಂಡ್ಲೆ ಎಕ್ಸ್ -2. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ ನಾನು 2 ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಿ ಆಫ್ 2 ಈಸ್ ಈಕ್ವಲ್ ಟು ಎಕ್ಸದ ಬೆಲೆ 2 ಆದೇಶ ಮಾಡಿದ್ದೀನಿ, +1 ಹಾಗೆ ನಾನು ಬರ್ಕೊಂಡಿದ್ದೀನಿ, ಬ್ರಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ. ಎಕ್ಸದ ಬೆಲೆ 2 ಆದೇಶ ಮಾಡಿದ್ದೀನಿ, -2 ಹಾಗೆ ನಾನು ಬರ್ಕೊಂಡಿದ್ದೀನಿ, ಬ್ರಾಕೆಟನ್ನು ಹಾಕ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು ಬ್ರಾಕೆಟನ್ನು ನಾವು ಗಮನಿಸಿದರೆ 2 + 1 ಎಷ್ಟಾಗ್ತದೆ, 3 ಆಗ್ತದೆ. ಈ ಒಂದು ಬ್ರಾಕೆಟನ್ನು ನಾವು ಗಮನಿಸಿದರೆ 2ರಲ್ಲಿ 2 ನಾವು ಕಳೆದರೆ 2ರಲ್ಲಿ 2 ನಾವು ಕಳೆದರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು 3ನ್ನು 0ಗೆ ನಾವು ಗುಣಿಸಿದರೆ ಅಥವಾ 0ಯನ್ನು ನಾವು 3ಕ್ಕೆ ಗುಣಿಸಿದರೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ಯಾವಾಗ ಎಕ್ಸದ ಬೆಲೆ 2 ನಾವು ಆದೇಶ ಮಾಡಿದಾಗ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 2 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 5ನೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇದೆ. ಇಲ್ಲಿ ಎಕ್ಸದ ಬೆಲೆ 0 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು 0ಯನ್ನು ಆದೇಶ ಮಾಡೋಣ. ಆದ್ದರಿಂದ ಪಿ ಆಫ್ 0 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇದೆ. ಎಕ್ಸದ ಬೆಲೆ 0 ಆದೇಶ ಮಾಡಿದ್ದೀನಿ, ವರ್ಗವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 0ಯ ವರ್ಗ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ಯಾವಾಗ ಎಕ್ಸದ ಬೆಲೆ 0 ಆದೇಶ ಮಾಡಿದಾಗ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 0 ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 6ನೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು LX ಪ್ಲಸ್ M ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಯಲ್ಲಿ ಅವ್ಯಕ್ತ ಪದ ಎಕ್ಸದ ಬೆಲೆಯನ್ನು ಕೊಟ್ಟಿದ್ದಾನೆ.
ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಬಾಗ್ಲೆ ಎಲ್ ಅಂತಕ್ಕಂಥ ಈ ಒಂದು ಎಕ್ಸದ ಬೆಲೆಯನ್ನು ಕೊಟ್ಟಿದ್ದಾನೆ. ನಾವು ಎಕ್ಸದ ಬೆಲೆಯನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡೋಣ. ಆದ್ದರಿಂದ ಪಿ ಎಫ್ ಎಕ್ಸದ ಬೆಲೆ ಮೈನಸ್ ಎಮ್ ಬಾಗ್ಲೆ ಎಲ್ ಅನ್ನು ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು ಈ ಒಂದು ಎಲ್ಲನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಬೆಲೆ ಮೈನಸ್ ಎಮ್ ಬಾಗ್ಲೆ ಎಲ್ ಅಂತಕ್ಕಂಥದ್ದನ್ನು ನಾನು ಬ್ರ್ಯಾಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಎಮ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಅಂಶದಲ್ಲಿ ಎಲ್ ಇದೆ, ಎಲ್ ಒಂದಲೇ ಎಲ್ ಕ್ಯಾನ್ಸಲ್ ಆಗ್ತದೆ. ನಮಗೆ ಮೈನಸ್ ಎಮ್ ಮಾತ್ರ ಅಂಶದಲ್ಲಿ ಉಳಿತದೆ. ಪ್ಲಸ್ ಈ ಒಂದು ಎಮ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ ಪ್ಲಸ್ ಎಮ್ ಇದೆ, ಮೈನಸ್ ಎಮ್ ಇದೆ, ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಎಮ್ದಲ್ಲಿ ಎಮ್ ಹೋದರೆ ನಮಗೆ 0 ಸಿಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸದ ಬೆಲೆ ಮೈನಸ್ ಎಮ್ ಬಾಗ್ಲೆ ಎಲ್ ಅನ್ನು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಮ್ ಬಾಗ್ಲೆ ಎಲ್ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 7ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಮೈನಸ್ 1. ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿಗೆ ಎಕ್ಸದ ಬೆಲೆಗಳನ್ನು 2 ಕೊಟ್ಟಿದ್ದಾನೆ. ಒಂದು ಎಕ್ಸದ ಬೆಲೆ -1/√3 ಕೊಟ್ಟಿದ್ದಾನೆ. ಇನ್ನೊಂದು ಎಕ್ಸದ ಬೆಲೆ 2/√3 ಕೊಟ್ಟಿದ್ದಾನೆ. ನಾವಿಲ್ಲಿ ಒಂದೊಂದಾಗಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಇಲ್ಲಿ ನಾನು ಮೊದಲನೇದಾಗಿ -1/√3 ನಾನು ಆದೇಶ ಮಾಡ್ತಾ ಇದ್ದೀನಿ. ಇದು ಶೂನ್ಯತೆ ಆಗ್ತದೋ ಇಲ್ಲ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡೋಣ. ಆದ್ದರಿಂದ ಪಿ ಆಫ್ ಎಕ್ಸದ ಬೆಲೆ -1/√3 ನಾನು ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು 3ಕ್ಕೆ 3. ಎಕ್ಸದ ಬೆಲೆ ಏನು ಮಾಡಿದ್ದೀನಿ ನಾನು -1/√3 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಒಂದು 3 ಹಾಗೆ ನಾನು ಬರ್ಕೊಂಡಿದ್ದೀನಿ, ಹೊರಗಡೆ. ವಿದ್ಯಾರ್ಥಿಗಳೇ, ಇಲ್ಲಿ ಅಂಶ ಮತ್ತು ಛೇದ ಇಲ್ಲಿ 2 ಇದೆ, ಬೆಲೆಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಒಂದು ಅಂಶ ಮತ್ತು ಒಂದು ಛೇದದಲ್ಲಿ ಬೆಲೆಗಳು ಇದ್ದಾವೆ. ಇದು ಭಿನ್ನರಾಶಿ ಆಗಿರೋದ್ರಿಂದ ಏನಿದೆ ವರ್ಗ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಅಂಶ ಗುಣಿಸ್ತೀರಾ, ಛೇದ ಗುಣಿಸ್ತೀರಾ. ಅಂಶ -1 ವರ್ಗ ಏನಾಗ್ತದೆ +1 ಆಗ್ತದೆ. ವಿದ್ಯಾರ್ಥಿಗಳೇ, ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. 1 ಆಗ್ತದೆ. ಅಂಶದಲ್ಲಿ -1 ವರ್ಗ 1 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಛೇದದಲ್ಲಿ √3 ವರ್ಗ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ನಮಗೆ 3 ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ, ಅದು ಛೇದದಲ್ಲಿ. -1 ಹೊರಗಡೆ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ 3 ಹೊರಗಡೆ ಇದೆ, ಅಂಶದಲ್ಲಿದೆ. ಈ 3 ಛೇದದಲ್ಲಿದೆ. 3 1 3 ಕ್ಯಾನ್ಸಲ್ ಆಗ್ತದೆ. ಅಂಶದಲ್ಲಿ 1 ಮಾತ್ರ ಉಳಿತದೆ. ಈ ಒಂದು -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 1ರಲ್ಲಿ 1 ನಾವು ಕಳೆದರೆ ನಮಗೆ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸದ ಬೆಲೆ -1/√3 ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು -1/√3 ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2/√3 ನಾವು ಪರೀಕ್ಷೆ ಮಾಡೋಣ. ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಮೈನಸ್ 1. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 2/√3 ನಾನು ಆದೇಶ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಪಿ ಆಫ್ 2/√3 ನಾನು ಆದೇಶ ಮಾಡಿದ್ದೀನಿ. ಎಕ್ಸದ ಬೆಲೆಯನ್ನು ನಾನು ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು 3ಕ್ಕೆ 3. ಎಕ್ಸದ ಬೆಲೆ 2/√3 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಹೊರಗಡೆ 3 ಇದೆ, 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ, ಭಿನ್ನರಾಶಿ ಇದೆ, ಇದರ ವರ್ಗ ಇದೆ. ಇಲ್ಲಿ 2ರ ವರ್ಗ, ಅಂಶದಲ್ಲಿ 2 ಇದೆ, 2ರ ವರ್ಗ 2 4 ಆಗ್ತದೆ. ಛೇದದಲ್ಲಿ √3 ಇದೆ, ಇದರ ವರ್ಗ ಅಂದರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ನಮಗೆ 3 ಮಾತ್ರ ಛೇದದಲ್ಲಿ ಉಳಿತದೆ. ಹೊರಗಡೆಗೆ -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಅಂಶದಲ್ಲಿ 3 ಇದೆ, ಛೇದದಲ್ಲಿ 3 ಇದೆ. 3 1 3 ಕ್ಯಾನ್ಸಲ್ ಆಗ್ತದೆ. ಅಂಶದಲ್ಲಿ 4 ಮಾತ್ರ ಉಳಿತದೆ. ಈ -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 4ರಲ್ಲಿ 1 ನಾವು ಕಳೆದರೆ ನಮಗೆ 3 ಉಳಿತದೆ. ಅಂದರೆ ಈ ಒಂದು ಬಹುಪದೋಕ್ತಿ 0 ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 2/√3 ಬಹುಪದೋಕ್ತಿಯ ಶೂನ್ಯತೆಯಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 8ನೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x + 1 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ. ಇದರ ಒಂದು ಎಕ್ಸದ ಬೆಲೆ ಕೊಟ್ಟಿದ್ದಾನೆ, 1/2 ಇದೆ. ಇದನ್ನು ನಾವು ಆದೇಶ ಮಾಡೋಣ. ಆದ್ದರಿಂದ ಪಿ ಆಫ್ ಎಕ್ಸದ ಬೆಲೆ 1/2 ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು 2ಕ್ಕೆ 2. ಎಕ್ಸದ ಬೆಲೆ 1/2 ನಾನು ಆದೇಶ ಮಾಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ 2 ಅಂಶದಲ್ಲಿದೆ, ಈ 2
ಛೇದದಲ್ಲಿದೆ. 2 1 2, 2 1 2 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಅಂಶದಲ್ಲಿ 1 ಮಾತ್ರ ಉಳಿತದೆ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 1 + 1 ಏನಾಗ್ತದೆ, 2 ಆಗ್ತದೆ. ವಿದ್ಯಾರ್ಥಿಗಳ ಎಕ್ಸದ ಬೆಲೆ 1/2 ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿಯ ಬೆಲೆ 2 ಸಿಗ್ತದೆ, 0 ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ x = 1/2 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ, 4ನೇ ಮುಖ್ಯ ಪ್ರಶ್ನೆ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು 7 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಇವುಗಳ ಶೂನ್ಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಅಂದರೆ ಇಲ್ಲಿ ಎಕ್ಸದ ಬೆಲೆ ನಿಖರವಾಗಿರ್ತಕ್ಕಂಥ ಎಕ್ಸದ ಬೆಲೆ ಹಾಕಿದಾಗ ಮಾತ್ರ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ. ಆದ್ದರಿಂದ ಆ ಒಂದು ನಿಖರವಾಗಿರ್ತಕ್ಕಂಥ ಎಕ್ಸದ ಬೆಲೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಇಲ್ಲಿ ಒಂದೊಂದಾಗಿ ಎಕ್ಸದ ಬೆಲೆಗಳನ್ನು ನಾವು ಕಂಡು ಹಿಡಿಯೋಣ, ಶೂನ್ಯತೆಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, 4ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲನೇ ಒಂದು ಬಹುಪದೋಕ್ತಿ p(x) = x + 5 ಇದೆ. ವಿದ್ಯಾರ್ಥಿಗಳೇ x + 5 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಈ x + 5 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ ನಿಖರವಾಗಿರ್ತಕ್ಕಂಥ ಎಕ್ಸದ ಬೆಲೆ ಹಾಕಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ. ಆದ್ದರಿಂದ 0 ಆಗಲು ಕಾರಣ ಆಗಿರ್ತಕ್ಕಂಥ ಆ ಒಂದು ಚರಾಕ್ಷರ ಎಕ್ಸದ ಬೆಲೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಆದ್ದರಿಂದ p(x) = x + 5 = 0 ಅಂತ ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಆದ್ದರಿಂದ x + 5 = 0 ಆಗ್ತದೆ. x + 5 = 0 ಆಗ್ತದೆ. ಈ +5 ಎಡಗಡೆ ಇದೆ, ಪ್ಲಸ್ ಇದೆ, ಬಲಕ್ಕೆ ಹೋದರೆ ಏನಾಗ್ತದೆ, ಮೈನಸ್ ಆಗ್ತದೆ. ಆದ್ದರಿಂದ ಎಡಗಡೆಗೆ x ಮಾತ್ರ ಉಳಿತದೆ. ಈ +5 ಬಲಕ್ಕೆ ಹೋದರೆ -5 ಆಗ್ತದೆ. x = -5 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -5 ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. -5 + 5 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ, 0 ಆಗ್ತದೆ. ಆದ್ದರಿಂದ ಈ ಒಂದು -5 ಇದು p(x) ಈ ಒಂದು ಬಹುಪದೋಕ್ತಿಯ ಅಂದರೆ p(x) = x + 5 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಎರಡನೇ ಒಂದು ಬಹುಪದೋಕ್ತಿ p(x) = x - 5 ವಿದ್ಯಾರ್ಥಿಗಳೇ. ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಆದ್ದರಿಂದ ಈ ಒಂದು ಬಹುಪದೋಕ್ತಿ =0 ಅಂತ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ x - 5 = 0 ಆಗ್ತದೆ. ಎಡಭಾಗದಲ್ಲಿ x ಮಾತ್ರ ನಾನು ಬರ್ಕೊಂಡಿದ್ದೀನಿ. -5 ಎಡಗಡೆ ಇದೆ, ಇದು ಬಲಕ್ಕೆ ಹೋದರೆ ಏನಾಗ್ತದೆ, ಪ್ಲಸ್ ಆಗ್ತದೆ. ಆದ್ದರಿಂದ ಎಕ್ಸದ ಬೆಲೆ 5 ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ x 5 ಅಂದರೆ +5 -5 ಕ್ಯಾನ್ಸಲ್ ಆಗ್ತದೆ. ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಎಕ್ಸದ ಬೆಲೆ 5 ಇದು p(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ p(x) = x - 5ರ ಒಂದು ಶೂನ್ಯತೆಯಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮೂರನೇ ಒಂದು ಬಹುಪದೋಕ್ತಿ p(x) = 2x + 5 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಆದ್ದರಿಂದ =0 ಅಂತ ನಾನು ಬರ್ಕೊಂಡಿದ್ದೀನಿ. 2x + 5 = 0. 2x + 5 = 0 ಆಗ್ತದೆ. ಎಡಭಾಗದಲ್ಲಿ 2x ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ +5 ಇತ್ತು, ಬಲಕ್ಕೆ ಹೋದರೆ -5 ಆಗ್ತದೆ. ಆದ್ದರಿಂದ ಎಡಭಾಗದಲ್ಲಿ x ಅನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಬಲಭಾಗದಲ್ಲಿ -5 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ 2 ಎಡಭಾಗದಲ್ಲಿದೆ, x ಗುಣಾಕಾರ ಇದೆ. ಬಲಭಾಗಕ್ಕೆ ಹೋದರೆ -5ಕ್ಕೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಆದ್ದರಿಂದ ಎಕ್ಸದ ಬೆಲೆ -5/2 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -5/2 ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸದ ಬೆಲೆ -5/2 ಇದು p(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಅದು 2x + 5ರ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಆ 4ನೇ ಒಂದು ಬಹುಪದೋಕ್ತಿ ಅದು p(x) = 3x - 2 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ವಿದ್ಯಾರ್ಥಿಗಳೇ. ಇದರ ಒಂದು ಶೂನ್ಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. =0 ಅಂತ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ 3x - 2 = 0 ಆಗ್ತದೆ. 3x ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. -2 ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ
+2 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಎಕ್ಸನ್ನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಲಭಾಗದಲ್ಲಿ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 3 ಎಕ್ಸ್ಗೆ ಗುಣಕಾರ ಇದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಹೋದರೆ 2ಕ್ಕೆ ಏನಾಗ್ತದೆ ಭಾಗಾಕಾರ ಆಗ್ತದೆ. ಆದ್ದರಿಂದ ಎಕ್ಸ್ = 2/3 ಆಗ್ತದೆ. ಎಕ್ಸ್ದ ಬೆಲೆ 2/3 ಸಿಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಎಕ್ಸ್ದ ಬೆಲೆಯನ್ನು ಇಲ್ಲಿ ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ. ಆದ್ದರಿಂದ ಎಕ್ಸ್ದ ಬೆಲೆ 2/3. ಇದು ಈ ಒಂದು P(x) = 3x - 2 ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 5ನೇ ಒಂದು ಬಹುಪದೋಕ್ತಿ P(x) = 3x ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ, ಇದರ ಶೂನ್ಯತೆಯನ್ನು ನಾವು ಕಂಡು ಹಿಡಿಯೋಣ. ಆದ್ದರಿಂದ =0 ಅಂತ ನಾನು ಬರ್ಕೊಂಡಿದ್ದೀನಿ. 3x = 0, 3x = 0 ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಬಲಭಾಗದಲ್ಲಿ 0 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 3 ಎಡಭಾಗದಲ್ಲಿ ಎಕ್ಸ್ಗೆ ಗುಣಕಾರ ಇದೆ, ಬಲಭಾಗಕ್ಕೆ ಹೋದರೆ 0 ಏನಾಗ್ತದೆ ಭಾಗಾಕಾರ ಆಗ್ತದೆ. x = 0/3 ಅಂದರೆ ಅದು 0ನೇ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ದ ಬೆಲೆ 0 ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ. 3 0 0 ಆಗ್ತದೆ. ಆದ್ದರಿಂದ 0 ಇದು P(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ 3xರ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 6ನೇ ಒಂದು ಬಹುಪದೋಕ್ತಿ ವಿದ್ಯಾರ್ಥಿಗಳೇ, ಇಲ್ಲಿ 6ನೇ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. P(x) = ax ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ, ಇಲ್ಲಿ a ಅಂತಕ್ಕಂಥ ಬೆಲೆ 0ಗೆ ಸಮ ಆಗಿಲ್ಲ ವಿದ್ಯಾರ್ಥಿಗಳೇ. ಕಂಡೀಷನ್ ಕೊಟ್ಟಿದ್ದಾನೆ, ಒಂದು ನಿಯಮವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ax = ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಎಕ್ಸನ್ನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ, ಬಲಭಾಗದಲ್ಲಿ 0 ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ a ಅಂತಕ್ಕಂಥದ್ದು ಎಕ್ಸ್ಗೆ ಗುಣಕಾರ ಇದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಬಂದರೆ 0 ಏನಾಗ್ತದೆ ಭಾಗಾಕಾರ ಆಗ್ತದೆ. ಆದ್ದರಿಂದ x = 0/a ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ 0/a ಅಂದರೆ ಅದು 0ನೇ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ದ ಬೆಲೆ 0 ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 0 ಇದು P(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ P(x) = ax ರ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಒಂದು ಬಹುಪದೋಕ್ತಿ 7ನೇ ಒಂದು ಬಹುಪದೋಕ್ತಿ P(x) = cx + d ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. = 0 ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಸಿ ಮತ್ತು ಡಿ ವಾಸ್ತವ ಸಂಖ್ಯೆಗಳು ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ವಾಸ್ತವ ಸಂಖ್ಯೆಗಳಂದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳ ಒಂದು ದೊಡ್ಡ ಗಣವನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಸಿ ಮತ್ತು ಡಿಗಳು ವಾಸ್ತವ ಸಂಖ್ಯೆಗಳಾಗಿದ್ದಾವೆ. ಇಲ್ಲಿ ಎಕ್ಸ್ದ ಬೆಲೆಯನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ. ಅಂದರೆ ಎಕ್ಸ್ದ ಬೆಲೆ ನಿಖರವಾಗಿರ್ತಕ್ಕಂಥ ಎಕ್ಸ್ದ ಬೆಲೆಯನ್ನು ನಾವು ಇದರಲ್ಲಿ ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ. ಆದ್ದರಿಂದ cx + d = 0, cx + d = 0 ಆಗ್ತದೆ ವಿದ್ಯಾರ್ಥಿಗಳೇ. ಎಡಭಾಗದಲ್ಲಿ cx ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ, ಎಡಭಾಗದಲ್ಲಿ +d ಇತ್ತು, ಬಲಭಾಗಕ್ಕೆ ಹೋದರೆ -d ಆಗ್ತದೆ. ಅದೇ ರೀತಿಯಾಗಿ ಎಕ್ಸ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ, ಬಲಭಾಗದಲ್ಲಿ -d ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಸಿ ಅಂತಕ್ಕಂಥದ್ದು ಎಕ್ಸ್ಗೆ ಗುಣಕಾರ ಇದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಹೋದರೆ -dಗೆ ಭಾಗಾಕಾರ ಆಗ್ತದೆ. ಆದ್ದರಿಂದ x = -d/c ಆಗ್ತದೆ ವಿದ್ಯಾರ್ಥಿಗಳೇ. ಎಕ್ಸ್ದ ಬೆಲೆ -d/c ಅನ್ನು ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ -d/c ಇದು P(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಅದು cx + d ರ ಶೂನ್ಯತೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.